ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಲ್ಲಿ ನೋಡು, ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ನಾನೇನು ನಿನ್ನ ಜೊತೆ ಸೇರಿ ಬಾಳ್ಬೇಕು, ಮಗುವನ್ನ ಪಡೆದು ಮುದ್ದಾಡಬೇಕು ಅಂತ ಆಸೆ ಪಡ್ತಿಲ್ಲ. ನನ್ನ ಮಟ್ಟಿಗೆ ನನ್ನ ಜೀವನದಲ್ಲಿ ಬಾರದಿರುವ ಶಾಪ ನೀನು. ಆದರೆ ಬಂದುಬಿಟ್ಟೆ. ಇದಕ್ಕಿಂತ ಮೇಲೆ ಯಾವುದೇ ಒಂದು ರೂಪದಲ್ಲೂ ನೀನು ನನ್ನ ಜೊತೆ ಬರಬಾರ್ದು ಅಂತ ನಾನು ಅಂದುಕೊಳ್ತೀನಿ. ಒಂದು ವೇಳೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಹುಟ್ಟಿ ನಾಳೆ ಆ ಮಗುವನ್ನು ಎತ್ಕೊಂಡು ಅದಕ್ಕಪ್ಪ ನಾನೇ ಅಂತ ಅಕ್ಕಿನಿಂದ ನೀನು ಮನೆಗೆ ಬಂದರೆ ಅದನ್ನು ನನ್ನ ಅಪ್ಪ ಅಮ್ಮ ಸಂತೋಷದಿಂದ ಸ್ವೀಕರಿಸುತ್ತಾರೇನೋ, ಆದರೆ ನನ್ನಿಂದ ಸ್ವೀಕರಿಸಲು ಸಾಧ್ಯವಿಲ್ಲ ಅಂತ ಕೋಪದಿಂದಲೇ ಹೇಳಿದ ಸುಭಾಷ್. ಸರ್, ನೀವು ಚಿಂತೆ ಮಾಡಬೇಡಿ. ನಾನು ನಿಮ್ಮ ಜೀವನದಲ್ಲಿ ಬಂದ ಶಾಪ ಅಂತ ನೀವೇ ಹಲವು ಬಾರಿ ಹೇಳ್ಬಿಟ್ಟಿದ್ದೀರಾ ಅಲ್ವಾ? ಇದು ನನಗೆ ಹೊಸದೇನೂ ಅಲ್ಲ. ಆ ಶಾಪ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗಿದೆ. ಎಂದಿಗೂ ಹೋದ ಶಾಪ ನಿಮಗೆ ಹಿಂತಿರುಗಿ ಬರಲ್ಲ. ಅದಕ್ಕೆ ನೀವು ಚಿಂತೆ ಮಾಡದೆ ಎಂದಿನಂತೆ ಇರಿ. ಈ ಕಾಲೇಜಿನಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ಸತ್ಯವಾಗಿಯೂ ನನಗೆ ಗೊತ್ತಿರಲಿಲ್ಲ. ಯಾವುದೋ ಒಬ್ಬ ಒಳ್ಳೆಯ ಮನುಷ್ಯ ಟ್ರಸ್ಟ್ ಮೂಲಕ ನನ್ನನ್ನು ಓದಿಸುತ್ತಿದ್ದಾರೆ. ನಾನು ಓದುತ್ತಿದ್ದೇನೆ. ಅದು ನನ್ನ ಭವಿಷ್ಯಕ್ಕಾಗಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ನನ್ನ ಮಗುವಿನ ಎಂದು ಒತ್ತಿ ಹೇಳಿ, ಭವಿಷ್ಯಕ್ಕಾಗಿ ಮಾತ್ರ. ಉಳಿದಂತೆ ಏನೂ ಇಲ್ಲ. ಬೆಳಿಗ್ಗೆ ನೀವು ಹೇಳಿದ್ರಲ್ಲ ನೋಡಿ, ಕಾಲೇಜಿಗೆ ಬಂದರೆ ಓದಬೇಕು, ಓದೋ ಕೆಲಸ ಮಾತ್ರ ನೋಡುವಂತ, ಆಳುಗಳನ್ನು ಮರಳು ಮಾಡುವ ಕೆಲಸ ಬೇಡ ಅಂತ. ನಾನು ಆಳುಗಳನ್ನು ಮರಳು ಮಾಡುವುದಕ್ಕಾಗಿ ಬರಲಿಲ್ಲ ಸರ್. ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು. ಆದರೆ ಅಂತಹ ಕುಟುಂಬದಲ್ಲಿ ನಾನು ಹುಟ್ಟಲಿಲ್ಲ. ಯಾವುದೋ ದೇವರ ಕೃಪೆಯಿಂದ ಯಾರೋ ಗೊತ್ತಿಲ್ಲದ ಮುಖವೇ ತಿಳಿಯದ ಒಬ್ಬ ಒಳ್ಳೆ ಮನುಷ್ಯ ನನ್ನನ್ನು ಡಾಕ್ಟರ್ಗೆ ಓದಿಸುತ್ತಿದ್ದಾರೆ. ಅವರು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಅವರ ಟ್ರಸ್ಟ್ ಮೂಲಕ ನನ್ನನ್ನು ಓದಿಸುತ್ತಿದ್ದಾರೆ. ಆ ಕೃತಜ್ಞತೆಗಾಗಿ ಆದರೂ ನಾನು ಒಳ್ಳೆ ಡಾಕ್ಟರ್ ಆಗಲು ಆಸೆ ಪಡ್ತಿದ್ದೇನೆ. ನೀವು ಕೇಳಿದ್ರಲ್ಲ ಏನು ಚೆಕಪ್ ಅಂತ, ಪ್ರೆಗ್ನೆನ್ಸಿ ಬಗ್ಗೆ ಅಷ್ಟೇ ಅವಳು ಕೇಳಿದ್ದು. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ 3 ತಿಂಗಳು. ಆದರೆ ಈ ಮಗು ನಿಮ್ಮ ಜೊತೆ ಸೇರಿ ಬಾಳುವುದಕ್ಕಾಗಿಯೇ ನಾನು ಹೆರ್ತಿದ್ದೀನಿ ಅಂತ ತಪ್ಪಾಗಿ ತಿಳಿದುಕೊಳ್ಬೇಡಿ. ಯಾಕಂದರೆ ನಾನು ಅರ್ಥವೇ ಇಲ್ಲದ ಬಾಳಿನ ಜೀವನದಲ್ಲಿ ನಿಮಗೆ ಮಿಕ್ಕಿದ್ದು ಈ ಮಗು ಮಾತ್ರ ಎಂದು ಹೇಳಿ ಮುಗಿಸಿದವಳು ಈಗ ಸುಮ್ಮನೆ ನಿಂತಿದ್ಲು. ಅವಳ ಮೇಲಿರುವ ಕೋಪವನ್ನು ಅವಳಲ್ಲಿ ತೋರಿಸಲಾಗದೆ ಆ ಆಲದ ಮರದ ಬೀಳುಗಳೊಂದಿಗೆ ಹೋರಾಡುತ್ತಿದ್ದ ಸುಭಾಷ್ ಒಂದು ಬೀಳನ್ನು ತನ್ನ ಕೈಗಳಲ್ಲಿ ಬಿಗಿಯಾಗಿ ಸುತ್ತಕೊಂಡು ಅದನ್ನು ಎಳೆಯುತ್ತಿದ್ದ, ಹುಚ್ಚು ಹಿಡಿದವನಂತೆ. ಆದರೆ ಅದನ್ನೇನು ನೋಡಿದರೂ ನೋಡದಂತೆ ನಿಂತಿದ್ದಳು ಕವಿತಾ. ಮತ್ತೆ ಹಲ್ಲು ಕಡಿಯುತ್ತಾ ಅವಳ ಹತ್ತಿರ ಬಂದವನು ಅವಳ ಕೆನ್ನೆಯನ್ನು ಒಂದೇ ಕೈಯಿಂದ 2 ಕೆನ್ನೆಗಳನ್ನು ಒಟ್ಟಿಗೆ ಸೇರಿಸಿ ಗಟ್ಟಿಯಾಗಿ ಹಿಡಿದು ಅವಳ ತಲೆಯನ್ನು ಲಘುವಾಗಿ ಎತ್ತಿ ತನ್ನ ಕಣ್ಣುಗಳಿಗೆ ನೇರವಾಗಿ ತಂದನು. ಇಲ್ಲಿ ನೋಡು ಕವಿತಾ, ಮನುಷ್ಯನಾಗಿರ್ಬೇಕು ಅಂತ ಅಂದುಕೊಳ್ತಿದ್ದೀನಿ. ನನ್ನನ್ನು ನೀನು ಮೃಗವನ್ನಾಗಿ ಮಾಡಬೇಡ. ಒಳ್ಳೆಯ ರೀತಿಯಲ್ಲಿ ಆ ಮಗುವನ್ನು ಆಭಾಷನ್ ಮಾಡಿಸ್ಬಿಡು ಎಂದು ಕೋಪದಿಂದ ಹೇಳ್ದ. ಕಣ್ಣುಗಳನ್ನು ಉರುಳಿಸುತ್ತಾ ಅವನ ಕಣ್ಣುಗಳನ್ನು ನೋಡಿದವಳು ಹಾಗೆಯೇ ನಿಂತಿದ್ಲು. ಈ ವೇಗವಾಗಿ ತನ್ನ ಕೈಗಳಿಂದ ಅವಳನ್ನು ಒತ್ತಿ ತಳ್ಳಿ ಕೈ ತೆಗೆದು ಸುಭಾಷ್ ಅವನ ಕೈ ಗುರುತುಗಳು ಅವಳ ಕೆನ್ನೆಯಲ್ಲಿ ಹಾಗೆಯೇ ಮೂಡಿದ್ದವು. ಸರ್, ಕಾಲೇಜಿಗೆ ಟೈಮ್ ಆಯಿತು, ಪ್ಲೀಸ್ ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಿ ಎಂದಳು. ಇಲ್ಲಿ ಯಾವುದು ನಡೆಯದಂತೆ. ಏನೇ, ನಾನು ಅಷ್ಟು ಮಾತನಾಡ್ತಿದ್ರೆ ನೀನೇನೋ ಕಾಲೇಜಿಗೆ ಟೈಮ್ ಆಯಿತು ಅಂತ ಯಾವುದು ನಡೆಯದೇ ಇದ್ದಂತೆ ಮಾತನಾಡುತ್ತಿದ್ದೀಯಾ? ನನ್ನನ್ನು ನೋಡಿದ್ರೆ ನಿನಗೆ ಹೇಗೆ ಕಾಣಿಸ್ತಿದೆ ಎಂದು ಕೋಪದಿಂದ ಅವನು ಕೇಳಿದ. ಅರ್ಥವಿರುವ ಪ್ರಶ್ನೆಯಾಗಿದ್ದರೆ ಉತ್ತರ ಹೇಳ್ಬೋದು. ಅರ್ಥವೇ ಇಲ್ಲದ ಪ್ರಶ್ನೆಗೆ ಏನು ಉತ್ತರ ಹೇಳೋದು? ನಾನು ನಿಮ್ಮಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದ್ಕೊಳ್ತೀನಿ. ನಿಮಗೂ ನನಗೂ ಯಾವುದೇ ಸಂಬಂಧವಿಲ್ಲ ಸರ್. ನೀವು ಹೇಳಿದಂತೆಯೇ ನಾನು ದುರಾದೃಷ್ಟವಂತೆ. ನಾನು ಒಂದು ಶಾಪ. ನಿಮ್ಮನ್ನು ಬಿಟ್ಟು ದೂರವಾಗಿದ್ದೀನಿ. ಹಿಂತಿರುಗಿ ಬರಲ್ಲ. ದಯವಿಟ್ಟು ನನ್ನನ್ನು ಯಾರು ಅಂತ ನೀವು ತೋರಿಸಿಕೊಡದೇ ಇದ್ದರೆ ಸಾಕು. ಕಾಲೇಜ್ ಮಟ್ಟಕ್ಕೆ ನೀವು ಪ್ರೊಫೆಸರ್. ನೀವೇ ನನ್ನ ಮೇಲೆ ಕೋಪ ಪಡ್ತೀರಾ, ಸಿಕ್ಕಾಬಟ್ಟೆ ಮಾತನಾಡುತ್ತಿದ್ದೀರಾ. ಇದೆಲ್ಲವೂ ನನ್ನ ಮೇಲಿರುವ ಕೋಪವನ್ನು ನೀವು ಹೊರಹಾಕಿ ಬೇರೆಯವರಿಗೆ ಅನುಮಾನ ಬರುವಂತೆ ಮಾಡಬೇಡಿ. ನಿಮಗೂ ನನಗೂ ವಿಚ್ಛೇದನವಾಗಿದೆ. ಯಾವುದೇ ಸಂಬಂಧವೂ ಇಲ್ಲ. ನಾನು ಅದನ್ನು ಅರ್ಥ ಮಾಡಿಕೊಂಡು ದೂರವಾಗಿದ್ದೀನಿ. ಹಾಗಿರುವಾಗ ನೀವು ಯಾವುದಕ್ಕಾಗಿ ಹತ್ತಿರ ಬಂದು ನನ್ನ ಹತ್ರ ಜಗಳವಾಡಿ, ಬೈದು, ಅವಮಾನಿಸಿ, ಕೋಪದಿಂದ ಮಾತನಾಡಿ ನಿಮ್ಮ ಹತ್ತಿರಕ್ಕೆ ಕರ್ಕೊಂಡು ಬಂದಿದ್ದೀರಾ ಎಂದಳು. ತುಂಬ ಚೆನ್ನಾಗಿ ಮಾತನಾಡ್ತೀಯ ಕವಿತಾ. ಮೋಗಿಯಾಗಿದ್ದ ಹುಡುಗಿನಾ ನೀನು? ಈಗ ಚೆನ್ನಾಗಿಯೇ ಮಾತನಾಡುತ್ತೀಯ. ಏನು ಧೈರ್ಯ? ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಇದೆಯಲ್ಲ, ಆ ಧೈರ್ಯನಾ ಎಂದ ಸುಭಾಷ್. ನಿಜವಾಗಿಯೂ ನನ್ನೊಳಗೆ ಒಂದು ಭಯವಿತ್ತು. ಒಂದೇ ಒಂದು ದಿನ ಒಂದು ಆಘಾತದಂತೆ ನಿಮಗೂ ನನಗೂ ನಡೆಯಿತು. ಒಂದು ವೇಳೆ ಹೊಟ್ಟೆಯಲ್ಲಿರುವ ಮಗುವನ್ನು
ತಪ್ಪಾಗಿ ತಿಳಿದುಕೊಳ್ತೀರೇನೋ ಅಂತ ಅಂದುಕೊಂಡಿದ್ದೆ. ಆದರೆ ನಿಮ್ಮ ಮಗು ಅಂತ ಒಪ್ಕೊಳ್ತೀರಲ್ಲ, ಆ ಮಟ್ಟಿಗೆ ನನಗೆ ಸಂತೋಷ. ಇದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ನಾನು ಯಾವುದನ್ನು ನಿರೀಕ್ಷಿಸಲಿಲ್ಲ ಸರ್. ಪ್ಲೀಸ್ ಸರ್, ನನ್ನನ್ನು ಕರ್ಕೊಂಡು ಹೋಗಿ ಕಾಲೇಜಿನಲ್ಲಿ ಬಿಡಿ ಎಂದಳು ಕವಿತಾ. ಹಲ್ಲು ಕಡಿಯುತ್ತಾ ತನ್ನ ಕೋಪವನ್ನು ಮುಷ್ಟಿಯಲ್ಲಿ ಹಿಡಿದು ಬಿಗಿಯಾಗಿ ಯಂತ್ರದಂತೆ ನಿಂತಿದ್ದ ಸುಭಾಷ್. ಅದನ್ನೇ ನೀನು ಹೇಳ್ಬಿಟ್ಟೆಯಲ್ಲ, ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ. ನಿನ್ನನ್ನು ಯಾವುದಕ್ಕಾಗಿ ನಾನು ಕರ್ಕೊಂಡು ಹೋಗಬೇಕು? ನೀನು ಹೇಗೋ ಹಾಳಾಗಿ ತೊಲಗು ಎಂದವನು ಈಗ ಅದೇ ಜಾಗದಲ್ಲಿ ಅವಳನ್ನು ಬಿಟ್ಟು ಕಾರಿನಲ್ಲಿ ಹೊರಟ. ಸರ್ ಪ್ಲೀಸ್ ನಿಲ್ಲಿ, ನನಗೆ ಇಲ್ಲಿಂದ ಹೋಗಲು ಗೊತ್ತಿಲ್ಲ, ನನ್ನ ಹತ್ತಿರ ಹಣವೂ ಇಲ್ಲ. ಸರ್ ಪ್ಲೀಸ್ ನಿಲ್ಲಿ, ನನಗೆ ಭಯವಾಗುತ್ತಿದೆ ಎಂದು ಸ್ವಲ್ಪ ದೂರ ಕಾರಿನ ಹಿಂದೆ ಓಡ್ಬಂದ್ಲು. ಅದಕ್ಕಿಂತ ಹೆಚ್ಚಾಗಿ ಅವಳಿಂದ ಓಡಲಾಗಲಿಲ್ಲ. ಹಾಗೆಯೇ ನಿಂತುಬಿಟ್ಲು. ಅವಳ ಕಣ್ಣಿಗೆ ಕಾಣದಷ್ಟು ದೂರ ತೆರಳಿ ಕಾರ್ ಮರೆಯಾಯಿತು. ನಿನಗೆ ಬುದ್ಧಿ ಇಲ್ಲ ಕವಿತಾ. ತಾಳಿ ಕಟ್ಟಿ ಅರ್ಧದಲ್ಲೇ ನಿನ್ನನ್ನು ಬಿಟ್ಟು ಹೋದವರು ಈಗ ಯಾವ ನಂಬಿಕೆಯಲ್ಲಿ ಜೊತೆಗೆ ಬಂದೆ? ಈಗ ನೋಡು, ಯಾರು ಸುಳಿವಿಲ್ಲದ ಜಾಗದಲ್ಲಿ ಇಳಿಸ್ಬಿಟ್ಟು ಹೊರಟೋದ್ರು. ಇಲ್ಲಿಂದ ಹೇಗೆ ಹೋಗೋದು ಎಂದು ತನ್ನನ್ನು ತಾನೇ ನೊಂದುಕೊಳ್ಳುತ್ತಾ ಆ ಆಲದ ಮರದ ಅಡಿಯಲ್ಲಿ ಮರಳಿ ಹೋಗಿ ಕುಳಿತಳು ಕವಿತಾ. ಸ್ವಲ್ಪ ಸಮಯ ಹಾಗೆ ಕುಳಿತಿದ್ಲು. ಸರಿ, ಇನ್ನು ಇಲ್ಲೇ ಕುಳಿತರೆ ಕೆಲಸವಾಗಲ್ಲ. ಮೇನ್ ರೋಡ್ಗೆ ಹೋಗಿ ನೋಡೋಣ. ಮೇನ್ ರೋಡ್ಗೆ ಹೋದರೆ ಯಾವುದಾದ್ರೂ ವಾಹನ ಸಿಗುತ್ತೋ ಹೇಗೋ ಹೋಗಬಹುದು. ಬೇರೆ ದಾರಿ ಇಲ್ಲ ಎಂದು ಯೋಚಿಸುತ್ತಾ ಮೆಲ್ಲನೆ ಆ ನಿರ್ಜನ ರಸ್ತೆಯಲ್ಲಿ ನಡೆಯುತ್ತಿದ್ಲು. ಆಗ ಅವಳ ಎದುರಿಗೆ ಒಂದು ಕಾರ್ ಬಂದಿತು. ಆ ಕಾರಿನಲ್ಲಿ 4 ಜನರು ಕೈಯಲ್ಲಿ ಬೀರ್ ಬಾಟಲ್ ಇಟ್ಕೊಂಡು ಭೀಕರ ಶಬ್ದದಲ್ಲಿ ಮ್ಯೂಸಿಕ್ ಹಾಕಿಕೊಂಡು ಬಂದರು. ಈಗ ಕವಿತಾ ಬದಿಯಲ್ಲಿ ನಡೆದು ಹೋಗಲು ಅವಳ ಎದುರಿಗೆ ಡಿಕ್ಕಿ ಹೊಡೆಯುವಂತೆ ಬಂದು ನಿಂತಿತು ಆ ಕಾರ್. ಲೇ ಮಚ್ಚ, ಏನ್ರೋ ನೀವಿಲ್ಲಿ ಯಾವುದು ಸಿಗಲ್ಲ ಅಂತ ಹೇಳಿದ್ರಿ? ಸೂಪರ್ ಕೋಳಿ ಮರಿ ಒಂದೇ ಸಿಕ್ಬಿದ್ದಿದೆ. ಹೀಗೆಯೇ ಎತ್ತಿ ಕಾರಿನೊಳಗೆ ಹಾಕ್ಕೊಂಡು ಹೋದರೆ ಗೆಸ್ಟ್ ಹೌಸ್ನಲ್ಲಿ ಇಟ್ಟು ಮಜಾ ಮಾಡ್ಬೋದು ಎಂದ ಒಬ್ಬ. ಆಗಲೇ ಕವಿತಾಗೆ ಒಂಥರ ಆಯಿತು. ದೇವ್ರೆ, ಯಾಕೀಗೆ ನನ್ನನ್ನು ಪರೀಕ್ಷಿಸುತ್ತೀಯಾ ಎಂದು ಆ ಜಾಗದಿಂದ ಸರಿದು ಹೋಗಲು ಪ್ರಯತ್ನಿಸಿದ್ಲು. ಆಗ ಕಾರಿನಿಂದ ಇಳಿದು ಒಬ್ಬ ಅವಳ ಕೈ ಹಿಡಿದು ಹಾದಿ ತಡೆದ. ಲೇ ಪೊರ್ಕಿ ನಾಯಿಯೇ, ಬಿಡ್ರೋ ಎಂದು ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಳ್ಳಲು ಅವಳು ಪ್ರಯತ್ನಿಸಿದ್ಲು. ಎಲ್ಲಿಗೆ ಹೋಗ್ತೀಯಾ? ಅದಕ್ಕೆ ನಾವಿಬ್ರು 4 ಮಂದಿ ಇದೀವಲ್ಲ, ನಿನ್ಗೆಷ್ಟು ಹಣ ಬೇಕಿದ್ರೂ ಕೊಡ್ತೀವಿ. ಇವತ್ತು ನೈಟ್ ಫುಲ್ ನಮ್ಮ ಜೊತೆ ನೀನಿರು. ಟೈಮ್ 2 ಗಂಟೆಯಷ್ಟೇ ಆಗಿದೆ. ಹೀಗೋದ್ರೆ ಬೆಳಗಾಗುವವರೆಗೆ ಸೇಮ್ ಎಂಜಾಯ್ಮೆಂಟ್ ಆಗಿರುತ್ತೆ ಎಂದು ಹೇಳ್ದ. ಈಗ ಅವಳು ಕೈಯನ್ನು ಕೊಡವಿಕೊಂಡು ಅವನ ಕೆನ್ನೆಗೆ ವೇಗವಾಗಿ ಹೊಡೆದ್ಲು. ಕೊಂದುಬಿಡ್ತೀನಿ ನಾಯಿ ಎಂದು ಕವಿತಾ ಕೋಪದಿಂದ ತನ್ನ ಕಣ್ಣುಗಳನ್ನು ಉರುಳಿಸುತ್ತಾ ಅವನ ಎದುರಿಗೆ ಕೈ ನೀಡಿ ಬೆದರಿಸಿದಳು. ಏನು ಇವಳತ್ರ ಪಂಚಾಯಿತಿ ಮಾಡ್ತೀಯೋ ಎಂದು ಇನ್ನೊಬ್ಬ ಬಂದು ಅವಳನ್ನು ಎಳೆದುಕೊಂಡು ಕಾರಿಗೆ ಹತ್ತಿಸಲು ಪ್ರಯತ್ನಿಸಿದ. ಈಗ ಬಿರುಗಾಳಿಗೆ ಬೀಸಿದಂತೆ ಸ್ವಲ್ಪ ದೂರ ತೆರಳಿ ಬಿದ್ದ ಅವನು. ಒಂದು ಕ್ಷಣ ಆ ವೇಗಕ್ಕೆ ತನ್ನ ಕಣ್ಣು ಮುಚ್ಚಿ ತೆರೆದು ನೋಡಿದವಳಿಗೆ ಅಲ್ಲಿ ಬೆಂಕಿಯಂತೆ ನಿಂತಿದ್ದ ಸುಭಾಷ್. ಯಾರೋ ನೀನು ಎಂದು ಕಾರಿನಲ್ಲಿದ್ದ ಉಳಿದವರು ಇಳಿದು ಬಂದರು. ಈಗ 4 ಜನರನ್ನ ಹೊಡೆದು ಪುಡಿ ಪುಡಿ ಮಾಡಿದವನು, ನಾನು ಡಾಕ್ಟರ್, ಟ್ರೀಟ್ಮೆಂಟ್ ಮಾತ್ರ ಮಾಡಲ್ಲ, ಆಪರೇಷನ್ ಕೂಡ ಚೆನ್ನಾಗಿಯೇ ಮಾಡ್ತೀನಿ ಎಂದವನು ಈಗ ಮೂಳೆಗೆ ಶಕ್ತಿಯಿಂದ ಗುದ್ದುದ. ಅವನು ಹಾ ಎಂದು ಕಿರುಚುತ್ತಾ ಕೆಳಗೆ ಬಿದ್ದು ಒದ್ದಾಡಿದ. ಅದೇ ರೀತಿ 4 ಮೂಳೆಗಳನ್ನು ಮುರಿದ ಸುಭಾಷ್. 4 ಮಂದಿ ಒದ್ದಾಡ್ತಿದ್ರು. ಇನ್ನೊಮ್ಮೆ ಯಾವುದಾದ್ರೂ ಹುಡುಗಿ ಹತ್ರ ನಿಮ್ಮ ಕೆಲಸ ತೋರಿಸಿದ್ರೆ ಆಮೇಲೆ ನಿಮ್ಮ ಹೆಂಡತಿ ಹತ್ರ ಕೂಡ ಏನೂ ಮಾಡೋಕ್ಕಾಗಲ್ಲ, ಆ ಮಟ್ಟಿಗೆ ಮಾಡಿಬಿಡ್ತೀನಿ ಎಂದವನು ಈಗ ಅವಳ ಕೈ ಹಿಡಿದು ತನ್ನ ಕಾರ್ ಡೋರ್ ಓಪನ್ ಮಾಡಿ ಒಳಗೆ ತಳ್ಳಿ ಮತ್ತೆ ಕಾರನ್ನು ತೆಗೆದನು ಸುಭಾಷ್. ಸ್ವಲ್ಪ ಆತಂಕದ ನಂತರ ಈಗ ಕುಳಿತಿದ್ದಳು ಕವಿತಾ. ಅವನು ಕಾರ್ ಕನ್ನಡಿಯಲ್ಲೊಮ್ಮೆ ನೋಡಿದವನು ನಂತರ ರಸ್ತೆಯ ಕಡೆಗೆ ಗಮನ ಹರಿಸಿದ. ಸ್ವಲ್ಪ ಸಮಯದಲ್ಲಿ ಕಾಲೇಜು ತಲುಪಿದ ತಕ್ಷಣ ಅಲ್ಲಿ ಲಂಚ್ ಟೈಮ್ ಮುಗಿದು ಎಲ್ಲರೂ ತರಗತಿಯಲ್ಲಿದ್ದಾಗ ಈಗ ಬೇರೊಬ್ಬ ಪ್ರೊಫೆಸರ್ ಪಾಠ ಮಾಡ್ತಿದ್ರು. ಫೇಸ್ ವಾಶ್ ಮಾಡಿಕೊಂಡು ಒಳಗೋಗು ಎಂದ ಸುಭಾಷ್. ಇಲ್ಲ, ಇಲ್ಲೊಂದು ಲೇಟಾಗಿ ಹೋದರೆ ಬೈತಾರೆ, ನಾನು ಮನೆಗೆ ಹೋಗ್ತೀನಿ ಎಂದು ಹಿಂತಿರುಗಿದ್ಲು. ಈಗ ಕ್ಲಾಸ್ ತಗೊಳ್ಳಿರೋದು ನನ್ನ ಫ್ರೆಂಡ್ ಶಶಿನೇ, ಏನು ಅನ್ನಲ್ಲ, ನೀನೇ ಫೇಸ್ ವಾಶ್ ಮಾಡಿಕೊಂಡು ಕ್ಲಾಸ್ ರೂಮ್ಗೆ ಹೋಗು. ಆಮೇಲೆ ಮುಖ್ಯವಾದ ವಿಷಯ, ಇವತ್ತಿನಿಂದ ನಿನಗೂ ನನಗೂ ಇದ್ದ ಅಲ್ಪ ಸ್ವಲ್ಪ ರಿಲೇಷನ್ಶಿಪ್ ಕೂಡ ಸಂಪೂರ್ಣವಾಗಿ ಮುಗೀತು. ಇನ್ಮೇಲೆ ನೀನು ಯಾರೋ, ನಾನು ಯಾರೋ, ಯಾವುದೇ ಸನ್ನಿವೇಶದಲ್ಲೂ ಕೋಪಗೊಂಡು ಕೂಡ ನಿನ್ನ ಹತ್ರ ನಾನು ಮಾತಾಡಲ್ಲ. ಅದೇ ರೀತಿ ಬಂದರೆ ಓದೋ ಕೆಲಸ ನೋಡಿಕೊಂಡು ನೀನು ಹೋಗಬೇಕು. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಎಂದು ಹೇಳಿ ಅವನು ಸ್ಟಾಫ್ ರೂಮ್ಗೆ ಹೊರಟೋದ. ಕವಿತೆಯು ಫೇಸ್ ವಾಶ್ ಮಾಡಿಕೊಂಡು ತರಗತಿಗೆ ಹೋದ್ಲು. ಕಾವೇರಿ, ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಲು ಏನಿಲ್ಲ ಎಂದು ಹೇಳಿ ಅಂದು ಸಂಜೆ ಮನೆಗೆ ಹೋದ್ಲು ಕವಿತಾ.
ಕಾವೇರಿಯು ಮನೆಗೆ ಹೋದ ತಕ್ಷಣ ಒಮ್ಮೆ ಕಲ್ಯಾಣ್ ಹತ್ತಿರ ಮಾತನಾಡಿ ಕಲ್ಯಾಣ್ಗಾಗಿ ಕಾಯುತ್ತಿದ್ಲು. ಅಂದು ಹೇಳಿದಂತೆಯೇ 7 ಗಂಟೆಗೆ ಸುಮಾರಿಗೆ ಮನೆಗೆ ಬಂದ ಕಲ್ಯಾಣ್. ಅಂದು ರಾತ್ರಿಯೂ ಕಾವೇರಿ ಮತ್ತು ಕಲ್ಯಾಣ್ ಸಂತೋಷಕ್ಕೆ ಎಲೆಯೇ ಇರಲಿಲ್ಲ. ಇನ್ಮೇಲೆ ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ, ಕೋಪಗೊಂಡು ಕೂಡ ನಿನ್ನ ಹತ್ರ ಮಾತನಾಡಲ್ಲ ಎಂದ ಸುಭಾಷ್ನ ಧ್ವನಿ ಕಿವಿಯಲ್ಲೇ ಮೊಳಗುತ್ತಿತ್ತು. ಈಗ ಯಾವುದೋ ಒಂದು ಭಾರ ಕಡಿಮೆಯಾದಂತೆ ಭಾವಿಸಿ ತನ್ನ ಮಗುವನ್ನ ಹೊಟ್ಟೆಯ ಮೇಲೆ ಸವರುತ್ತಾ ಮಲಗಿದ್ಲು ಕವಿತಾ. ಎಷ್ಟೇ ಸಂಬಂಧವಿಲ್ಲ ಎಂದು ಅವಳಲ್ಲಿ ಹಲವು ಬಾರಿ ಮಾತನಾಡಿದ್ರೂ ಅವನಿಗೆ ಅವಳಿಗೂ ಇರುವ ಸಂಬಂಧ ಹೇಗೆ ಮುಗಿಯುತ್ತದೆ ಎಂಬ ಪ್ರಶ್ನೆ ಸುಭಾಷನ ಮನಸ್ಸಿನಲ್ಲಿ ಇದ್ದೇ ಇತ್ತು. 2 ತಿಂಗಳು ಕಳೆದ ನಂತರ ಕಾಲೇಜ್ಗೆ ರಜೆ ಇದ್ದಿದ್ರಿಂದ ಕಾವೇರಿಯನ್ನ ಊರಿಗೆ ತನ್ನ ಮನೆಗೆ ಕರ್ಕೊಂಡು ಹೋದನು ಕಲ್ಯಾಣ್. ತುಂಬ ದಿನಗಳ ನಂತರ ಮಗ ಸೊಸೆ ಬರ್ತಿದ್ದಾರೆ ಎನ್ನುವುದು ವಸಂತಿಗೆ ಒಂದು ನಿರೀಕ್ಷೆಯನ್ನ ನೀಡಿತು. ಬಾಗಿಲಲ್ಲೇ ಕಾಯುತ್ತಿದ್ದ ವಸಂತಿ ತನ್ನ ಸೊಸೆ ಕಾರಿನಿಂದ ಇಳಿದ ತಕ್ಷಣವೇ ಓಡಿ ಹೋಗಿ ಅಪ್ಪಿಕೊಂಡ್ರು. ಮನೆಯಲ್ಲಿದ್ದ ಎಲ್ಲರೂ ಹಾಲಿನಲ್ಲಿ ಹಾಜರಾದ್ರು. ಗಂಗಾ ಮತ್ತು ಯಮುನಾ ಇಬ್ರು ಬಂದು ಎಂದೂ ಇಲ್ಲದ ಪ್ರೀತಿಯಿಂದ ಅಪ್ಪಿಕೊಂಡು ಕಾವೇರಿಯೊಂದಿಗೆ ಹಂಚ್ಕೊಂಡ್ರು. ಸರಿ, ತುಂಬ ದಿನಗಳಾಗಿದ್ರಿಂದ ತನ್ನಿಬ್ಬರು ಅಕ್ಕಂದಿರಿಗೂ ತನ್ನ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಎಂದು ಆ ಸುಳ್ಳು ಪ್ರೀತಿಯನ್ನ ಕೂಡ ನಂಬಿಬಿಟ್ಲು ಕಾವೇರಿ. ಸರಿ ಕಾವೇರಿ, ನೀನು ಇಲ್ಲೇ ಇರು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಕಾವೇರಿಯನ್ನ ಮನೇಲಿ ಬಿಟ್ಟು ಆಫೀಸಿಗೆ ಹೋದನು ಕಲ್ಯಾಣ್. ವಸಂತಿಗೆ ಒಂದೇ ಕಾತುರ. ಈಗ ತನ್ನ ಸೊಸೆಯನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಕಾವೇರಿ ನಿನಗೆ ದಿನ ಮುಟ್ಟು ಮುಂದಕ್ಕೆ ಹೋಗಿದ್ಯಾ ಎಂದು ನಿರೀಕ್ಷೆಯಿಂದ ಕೇಳಿದ್ರು ವಾಸಂತಿ. ಅಲ್ಲಿಯವರೆಗೆ ಅದ್ರ ಬಗ್ಗೆ ಗಮನಿಸದೇ ಇದ್ದ ಕಾವೇರಿಗೆ ಈಗಷ್ಟೇ ಅವಳಿಗೆ 45 ದಿನಗಳು ತಡವಾಗಿರುವುದು ನೆನಪಿಗೆ ಬಂದಿತು. ಈಗ ನಾಚಿಕೊಳ್ಳುತ್ತಾ, ಹೌದು ಅತ್ತೆ, ನನಗೆ ದಿನ ತಡವಾಗಿದೆ, ನಾನೇ ಕಾಲೇಜಿಗೆ ಹೋಗೋ ಆತುರದಲ್ಲಿ ಗಮನಿಸದೆ ಬಿಟ್ಬಿಟ್ಟೆ ಎಂದಳು ಕಾವೇರಿ. ಏನು ಕಾವೇರಿ, ಇಷ್ಟು ಮುಖ್ಯವಾದ ವಿಷಯ ಮಗುವಿನಂತೆ ಗಮನಿಸಲಿಲ್ಲ ಅಂತ ಹೇಳ್ತೀಯಾ? ಇದಕ್ಕಿಂತ ಮೇಲೆಯೂ ತಡ ಮಾಡೋದು ಬೇಡ. ಈಗಾಗಲೇ ಕಲ್ಯಾಣ್ಗೆ ಫೋನ್ ಮಾಡಿ ಬರಹೇಳು, ಹಾಸ್ಪಿಟಲ್ಗೆ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಎಂದು ವಾಸಂತಿ ಹೇಳ್ತಾ ಇದ್ರು. ಅತ್ತೆ, ಅವ್ರು ಬಂದ ಮೇಲೆ ಮಾತನಾಡಿಕೊಳ್ಳೋಣ ಎಂದಳು ಕಾವೇರಿ. ಸರಿ ಕಾವೇರಿ, ನೀನು ಮೇಲೆ ಹೋಗಿ ರೆಸ್ಟ್ ತಗೋ ಎಂದು ವಾಸಂತಿ ಹೇಳಿದ್ರು. ಕಾವೇರಿಯು ತನ್ನ ಮಲಗುವ ಕೋಣೆಗೆ ಹೋದ್ಲು. ಅವರು ಮಾತನಾಡಿದ್ದನ್ನ ಅಡಗಿಕೊಂಡು ಕೇಳಿದ ಯಮುನಾಗೆ ಈ ಮಗುವನ್ನ ಹೇಗಾದ್ರೂ ಮಾಡಿ ಕಳೆದು ಬಿಡಬೇಕು ಎಂಬ ಆಲೋಚನೆಯೇ ಬಂದಿತು. ಅವಳಿಗೆ ಹಿರಿಯರಾದ ಇಬ್ಬರು ನಾವಿದ್ದೀವಿ, ನಮಗಿಂತ ಮುಂಚೆಯೇ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ನಮಗಿಂತ ಮುಂಚೆ ಅವಳು ಮಗುವನ್ನ ಪಡಿಬಾರ್ದು, ಈ ಮನೆಯನ್ನ ಬಿಟ್ಟು ಮತ್ತೆ ಕೊಯಮತ್ತೂರಿಗೆ ಹೋಗುವುದರೊಳಗೆ ಅವಳ ಹೊಟ್ಟೆಯಲ್ಲಿರುವ ಭ್ರೂಣವನ್ನ ಖಂಡಿತ ಕಳೆದೇ ತೀರ್ತೀನಿ ಎಂದು ತನ್ನೊಳಗೆ ಮಾತನಾಡಿಕೊಳ್ಳುತ್ತಾ ಅದಕ್ಕಾಗಿಯೇ ಯೋಚನೆಯನ್ನ ರೂಪಿಸುತ್ತಿದ್ದಳು ಯಮುನಾ. ಇದೇನು ತಿಳಿಯದೆ ತನ್ನ ಮಲಗುವ ಕೋಣೆಯಲ್ಲಿ ಮಲಗುತ್ತಾ ತನ್ನ ಹೊಟ್ಟೆಯನ್ನ ಸವರುತ್ತಾ, ಅಮ್ಮೋ, ನಿನ್ನ ಅಪ್ಪ ತುಂಬ ನಿರೀಕ್ಷೆಯಲ್ಲಿದ್ರು, ಅವರ ಹತ್ತಿರ ನೇರವಾಗಿಯೇ ಹೇಳಬೇಕು, ಅದಕ್ಕಾಗಿಯೇ ನಾನು ಫೋನ್ ಮಾಡಲಿಲ್ಲ, ಅವ್ರು ಬಂದು ನೀನು ಬರಲಿದ್ದೀಯಾ ಅಂತ ತಿಳಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ ಎಂದು ತನ್ನ ಮಗುವಿನೊಂದಿಗೆ ಮಾತನಾಡುತ್ತಿದ್ಲು ಕಾವೇರಿ. ಸ್ವಲ್ಪ ಸಮಯ ಮಾತನಾಡುತ್ತಿದ್ದವಳು ನಂತರ ಹಾಗೆಯೇ ಕಾರಿನಲ್ಲಿ ಬಂದ ಆಯಾಸದಲ್ಲಿ ನಿದ್ರಿಸಿಬಿಟ್ಟಳು. ಕಾಲೇಜಿಗೆ ರಜೆ ಇದ್ದಿದ್ರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಸೂತಿ ವೈದ್ಯರ ಕೊಠಡಿಯ ಮುಂಭಾಗದಲ್ಲಿ ತನ್ನ ಚೆಕಪ್ಗಾಗಿ ಕಾಯುತ್ತಿದ್ದಳು ಕವಿತಾ. ಸಾಕಷ್ಟು ಮಹಿಳೆಯರು ಅವಳಂತೆಯೇ ಅಲ್ಲಿ ಕಾಯುತ್ತಿದ್ರು. ಅವಳು ಕೂಡ ಟೋಕನ್ ಪಡೆದುಕೊಂಡು ಕಾಯುತ್ತಿದ್ಲು. ಇದು ಮೊದಲ ಬಾರಿಗೆ ಅವಳು ಚೆಕಪ್ಗೆ ಬರ್ತಿರೋದು. ಅವಳಿಗಿಂತ ಮುಂಚೆ ಕಾಯುತ್ತಿದ್ದ ಮಹಿಳೆಯರು ಒಬ್ಬೊಬ್ಬರಾಗಿ ಒಳಗೆ ಹೋಗಿ ತಪಾಸಣೆ ಮುಗಿದು ಹೊರಗೆ ಬಂದು ಸ್ಕ್ಯಾನ್ ನೋಡುವ ಕೊಠಡಿಯ ಮುಂಭಾಗದಲ್ಲಿ ಕಾಯ್ತಾ ಇದ್ರು. ಈಗ ಕವಿತಾಳ ಹೆಸರು ಕರೆಯಲಾಯಿತು. ಎಸ್ ಕವಿತಾ ಸುಭಾಷ್ ಎಂದು ಆ ನರ್ಸ್ ಕರೆಯಲು ಈಗ ಒಳಗೆ ಹೋದ್ಲು ಕವಿತಾ. ಅವಳನ್ನು ನೋಡಿದ ಮರುಕ್ಷಣವೇ ಆ ಡಾಕ್ಟರ್ ಗುರುತಿಸಿಬಿಟ್ರು. ನೀನು ಕವಿತಾ ತಾನೇ, ಸುಭಾಷ್ ವೈಫ್ ಎಂದು ಒಂದೇ ಅನುಮಾನದಿಂದ ಅವರು ಕೇಳಿದ್ರು. ಹೌದು ಡಾಕ್ಟರ್ ಎಂದಳು ಕವಿತಾ. ಏನು ಕವಿತಾ, ಆಶ್ಚರ್ಯವಾಗಿದೆ, ಅವನು ಹೇಗೆ ನಿನ್ನನ್ನು ಒಬ್ಳನ್ನೇ ಚೆಕಪ್ಗೆ ಕಳುಹಿಸಿದ? ಅದು ನಿಮಗೆ ಸ್ವಂತವಾಗಿ ಒಂದು ಹಾಸ್ಪಿಟಲ್ ಇದೆಯಲ್ಲ, ಹಾಗಿರುವಾಗ GHಗೆ ಸುಭಾಷ್ ಹೇಗೆ ಕಳುಹಿಸಿದ ಎಂದು ಅವರು ಕೇಳಿದ್ರು. ಏನು ಉತ್ತರ ಹೇಳುವುದೆಂದು ಅವಳಿಗೆ ತಿಳಿಲಿಲ್ಲ. ಇಬ್ಬರು ಒಟ್ಟಿಗೆ ಬಾಳುತ್ತಿದ್ದಾರೆ ಎಂದೇ ಡಾಕ್ಟರ್ ಭಾವಿಸಿದ್ರು. ಇವಳೋ ಅವನಿಂದ ಬೇರ್ಪಟ್ಟು ಹೆತ್ತವರ ಮನೆಯಲ್ಲಿ, ಅದು ಅವಳು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಅವನು ಅವಳಿಗೆ ಕೊಟ್ಟ ಶಿಕ್ಷೆಯಾದ ವಿಚ್ಛೇದನವನ್ನ ಅದನ್ನು ಮನಪೂರ್ವಕವಾಗಿ ಸ್ವೀಕರಿಸಿ ಅವನು ನೆಮ್ಮದಿಯಾಗಿರಲಿ ಎಂದು ತನ್ನ ಜೀವನ ಹೋದ್ರೂ ಪರವಾಗಿಲ್ಲವೆಂದು ಅವನಿಗಾಗಿ ತನ್ನ ಬಾಳನ್ನು ಕಳೆದುಕೊಂಡು ತನ್ನ ತಾಯಿ ಮನೆಯಲ್ಲಿ ಅವಳಿದ್ದಾಳೆ. ಅದು ತಿಳಿಯದೆ ಡಾಕ್ಟರ್ ಕೇಳಿದ್ರು. ಈಗೇನು ಉತ್ತರ ಹೇಳುವುದೆಂದು ತಿಳಿಯದೆ ಲಘುವಾಗಿ ಮುಗುಳ್ನಗೆಯೊಂದಿಗೆ ಸುಮ್ಮನಾದ್ಲು ಕವಿತಾ.
ಓಕೆ ಓಕೆ, ಏನು ತೊಂದರೆ ಇಲ್ಲ. ಅವಳು ಉತ್ತರ ಹೇಳದೆ ಇರುವುದನ್ನು ಅರ್ಥ ಮಾಡಿಕೊಂಡ ಡಾಕ್ಟರ್, ಸರಿಯಮ್ಮ, ನೀನು ಹಾಸ್ಪಿಟಲ್ನಲ್ಲೂ 4 ಗಂಟೆಯ ನಂತರ ನಾನೇ ಇರೋದು ಎಂದು ಹೇಳಿ ಅವಳಿಗಾಗಿ ತಪಾಸಣೆಯನ್ನು ಶುರು ಮಾಡಿದ್ರು. ಕೆಲವು ತಪಾಸಣೆಗಳು ಮುಗಿದು ಬ್ಲಡ್ ಟೆಸ್ಟ್ ಬರೆದುಕೊಡಲು, ಸರಿ ಡಾಕ್ಟರ್, ನಾನು ತಗೊಂಡು ಬರ್ತೀನಿ ಎಂದು ಕವಿತಾ ಹೊರಡಲು, ರಿಪೋರ್ಟ್ ತಗೊಂಡು ಸ್ಕ್ಯಾನ್ ರೂಮ್ಗೆ ಬಾ ಕವಿತಾ ಎಂದು ಡಾಕ್ಟರ್ ಹೇಳಿದ್ರು. ಸರಿ ಡಾಕ್ಟರ್ ಎಂದು ಹೇಳಿ ಹೊರಟಳು ಕವಿತಾ. ಬ್ಲಡ್ ಟೆಸ್ಟ್ ತೆಗೆದುಕೊಳ್ಳಲು ಲ್ಯಾಬ್ಗೆ ಹೋದರೆ ಅಲ್ಲೂ ಒಂದು ಉದ್ದದ ಸಾಲಿನಲ್ಲಿ ಕಾಯುತ್ತಿದ್ಲು. 1 ಗಂಟೆಯ ನಂತರ ಲ್ಯಾಬ್ ಟೆಸ್ಟ್ ಮುಗಿಯಿತು. ಸ್ವಲ್ಪ ಸಮಯ ಕಾಯ್ದು ಆ ರಿಪೋರ್ಟನ್ನು ಕೂಡ ಪಡೆದುಕೊಂಡು ಈಗ ಸ್ಕ್ಯಾನ್ ತೆಗೆಯುವ ಕೊಠಡಿಗೆ ಹೋದ್ಲು. ಅಲ್ಲೂ ಉದ್ದದ ಸಾಲಿತ್ತು, ಅಲ್ಲೂ ಕಾಯುತ್ತಿದ್ಲು. ಅಲ್ಲೂ 1 ಗಂಟೆಯ ಕಾಯುವಿಕೆಯ ನಂತರ ಈಗ ಅವಳ ಸರದಿಯ ಸಂಖ್ಯೆ ಬಂದಾಗ ಒಳಗೆ ಹೋದ್ಲು ಕವಿತಾ. ಸೀರೆಯನ್ನು ಸ್ವಲ್ಪ ಬದಿಗೆ ಸರಿಸಿ, ಮಲಗಿಕೋ ಕವಿತಾ, ಸ್ಕ್ಯಾನ್ ನೋಡ್ಬಿಡೋಣ ಎಂದು ಹೇಳಿದ್ರು. ಈಗ ಲಘುವಾಗಿ ತನ್ನ ಸೀರೆಯನ್ನು ಜಾರಿಸಿ ಮಲಗಿದ್ಲು ಕವಿತಾ. ಈಗ ಅವಳ ಹೊಟ್ಟೆಯ ಜೆಲ್ ಹಾಕಿ ಸ್ಕ್ಯಾನ್ ನೋಡಲು ಅವಳು ಆ ಕಂಪ್ಯೂಟರ್ನಲ್ಲಿ ಡಾಕ್ಟರ್ ಹೇಳುವಾಗ ತನ್ನ ಮಗುವನ್ನು ನೋಡಿದ್ಲು. ಅರ್ಥವಾಗದ ಒಂದು ಭಾವನೆ ಅವಳಿಗೆ ಅವಳು ಕಣ್ಣಿಗೆ ಮುಟ್ಕೊಂಡು ಬಂದಿತು. ಎಂದೋ ಸತ್ತು ಹೋದ ಒಬ್ಬಳಿಗಾಗಿ ತನ್ನ ಗಂಡ ಇಂದಿಗೂ ತನ್ನನ್ನು ದೂರವಿಟ್ಟಿರುವುದನ್ನು ನೆನೆದವಳಿಗೆ ಮನಸ್ಸು ತಡೆಯಲಾಗಲಿಲ್ಲ. ಒಂದು ಮಗುವಿಗೆ ತಾಯಿಯಾಗುವ ಸ್ಥಿತಿ ಬಂದರೂ ಗಂಡನ ಮನಸ್ಸಿನಲ್ಲಿ ಒಂದು ಸಣ್ಣ ಜಾಗವನ್ನು ಕೂಡ ಪಡೆಯಲಿಲ್ವಲ್ಲ. ಆ ಮಟ್ಟಿಗೆ ನಾನು ದುರದೃಷ್ಟವಂತೆ. ಈ ಮಗು ಹುಟ್ಟಿದ್ರೂ ಅವರು ನೋಡಲು ಬರಲ್ಲ. ಒಬ್ಬ ಡಾಕ್ಟರ್ನ ಮಗುವೆ, ಆದರೆ ನನ್ನ ಮಗು ತಾನೇ ಕಷ್ಟಪಡಬೇಕು ಎಂದು ಯೋಚಿಸಿದವಳಿಗೆ ಈಗ ಕಣ್ಣೀರು ಹೊರಗೆ ಬಂದ್ಬಿಟ್ಟಿತ್ತು. ಅದನ್ನು ಗಮನಿಸಿದ ಡಾಕ್ಟರ್, ಏನಾಯ್ತು ಕವಿತಾ, ಮಗುವನ್ನು ನೋಡಿ ಹೀಗೆ ಅಳ್ತಿದ್ದೀಯಾ ಎಂದು ಕೇಳಿದ್ರು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.